ಕೆಜಿಎನ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಭಾವನಾತ್ಮಕ ಪುನರ್ಮಿಲನ. ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಇರುವ ಕೆಜಿಎನ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ 2004ರಲ್ಲಿ ಮುಚ್ಚಲ್ಪಟ್ಟ ಸ್ಮರಣೀಯ ಪುನರ್ಮಿಲನ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜಿಸಲಾಯಿತು. 1999ನೇ ಬ್ಯಾಚ್ನ ವಿದ್ಯಾರ್ಥಿಗಳಾದ ಅಬುಬಕರ್ ಸಿದ್ದೀಕ್ ಮತ್ತು ಸಿಕಂದರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಸಮಾರಂಭದಲ್ಲಿ 1995ರಿಂದ 2004ರವರೆಗಿನ ವಿವಿಧ ಬ್ಯಾಚ್ಗಳ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಶಾಲಾ ದಿನಗಳ ನೆನಪುಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಲೆಯ ಗೌರವಾನ್ವಿತ ಶಿಕ್ಷಕರಾದ ಗೌಡಹಳ್ಳಿ ಶ್ರೀನಿವಾಸ್, ಹುಸೇನ್, ಖಾಲಿದ್, ಮಂಜುನಾಥ್, ಗೋಪಿ, ಅಪ್ಸಾರಿ ಜಾನ್, ಶಹೀನ್ ತಾಜ್, ರಿಯಾಜ್, ಜಗದೀಶ್, ಪ್ರಸನ್ನ ಕುಮಾರ್ ಹಾಗೂ ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆಯ ಅಧ್ಯಕ್ಷ ರಹಮತುನ್ನಿಸಾ ಸಹೋದರ ಡಿಪಿ ಮುನವರ್ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಇನ್ನೊಂದು ಪ್ರಮುಖ ಕ್ಷಣವೆಂದರೆ ಅಗಲಿದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸ್ಮರಣಾರ್ಥ ಶ್ರದ್ಧಾಂಜಲಿ ಮಾಡಿದರು. ಕೆಜಿನ್ ಶಾಲೆಯ ಕಾರ್ಯದರ್ಶಿ ಅಬ್ದುಲ್ ರಜ್ಜಾಕ್, ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆಯ ಅಧ್ಯಕ್ಷ ರಹಮತುನ್ನಿಸಾ ಹಾಗೂ ಇತರ ಅಗಲಿದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಮೌನಾಚರಣೆ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಪುನರ್ಮಿಲನವು ಹಳೆಯ ವಿದ್ಯಾರ್ಥಿಗಳಲ್ಲಿ ಹಳೆಯ ನೆನಪುಗಳನ್ನು ಜೀವಂತಗೊಳಿಸಿ ಪರಸ್ಪರ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು. ನಿಮ್ಮಲ್ಲಿದ್ದ ಶಿಸ್ತು, ಅಫೆಕ್ಷನ್, ಡಿಸಿಪ್ಲಿನ್ ಈಗಿರೋ ಜನರೇಷನ್ ಅಲ್ಲಿ ನಾವು ಕಾಣೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಂಜು ಸರ್ ಎಲ್ಲ ಹೇಳಿದಾರೆ. ಈಗ ಇವತ್ತೂ ಕೆಲವು ಮುಖಗಳು ನಮ್ಗೆ ಹಳೆ ಪರಿಚಯನೇ. ಇಲ್ಲಿ ಕೂತಿರೋರು ಸುಮಾರು ಜನ ನಮ್ಗೆ ಎಲ್ಲಿ ನಿಂತ್ಕೊಂಡ್ರು ನಿಂತು ಮಾತಾಡ್ಸಿ ಹೋಗ್ತಾರೆ. ಅದು ನಮಗೆ ಏನಂತ ಹೇಳಿದ್ರೆ ನಾವಿಲ್ಲಿ ನಿಮ್ ಜೊತೆ ಇದ್ದಿದ್ದಕ್ಕೆ, ನಿಮ್ ಜೊತೆ ಕಾಲ ಕಳೆದಿದ್ದಕ್ಕೆ, ಏನು ನಮ್ಗೆ ತಿಳಿದ ಮಟ್ಟಿಗೆ ನಾವು ಪಾಠ ಮಾಡಿದ್ದಕ್ಕೆ ನೀವು ಕೊಡೋ ಒಂದು ರೆಸ್ಪೆಕ್ಟೇ ನಮ್ಗೆ ಒಂದು ಮನಸ್ಸಲ್ಲಿ ತೃಪ್ತಿ ತರುತ್ತೆ. ಆದ್ರೆ ಈಗ ಏನಾಗಿದೆ ಜನರೇಷನ್, ಈ ಸಮಾಜ ಏನಾಗ್ಬಿಟ್ಟಿದೆ, ಬೇರೆ ಕಡೆ ಓಡ್ತಾ ಇದೆ, ಡಿಜಿಟಲ್ ಕಡೆ ಓಡ್ತಾ ಇದೆ. ಈಗ ನಿಮ್ಗೆ ಆ ಕ್ವಾಲಿಟಿ ಎಜುಕೇಶನ್ ಬರ್ತಾ ಇಲ್ಲ, ಆ ಒಂದು ಶಿಸ್ತು ಇಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಆ ಸಮಯದಲ್ಲಿ ನೀವು ಏನು ಈಗಿರೋರಲ್ಲಿ ಯಾವುದೇ ಒಂದು ಹಳೆ ಚಟಗಳಾಗ್ಲಿ, ಹಳೆ ಅಭ್ಯಾಸಗಳಾಗ್ಲಿ ಯಾರು ಇಲ್ಲ. ಈಗ ಒಂದು 5ನೇ ಕ್ಲಾಸ್ ಹುಡುಗ, 6ನೇ ಕ್ಲಾಸ್ ಹುಡುಗನ ನಾವು ಮಾತಾಡೋಕೆ ಆಗೋದಿಲ್ಲ. ಪರಿಸ್ಥಿತಿ ಆ ರೀತಿ ಹೋಗ್ಬಿಟ್ಟಿದೆ, ಪರಿಸ್ಥಿತಿ ಹದಗೆಟ್ಬಿಟ್ಟಿದೆ ಈಗ. ಆದ್ರೆ ನೀವು ಆ ಕಾಲಕ್ಕೆ ಏನೋ ಇವತ್ತು ಎಲ್ಲ ಒಂದೊಂದ್ ಕಡೆ ಸೆಟ್ಲ್ ಆಗಿದ್ದೀರಾ, ಸೆಟ್ಲ್ ಆಗಿ ಎಲ್ಲ ನಿಮ್ ಕಡೆ ಚೆನ್ನಾಗಿದ್ದೀರಾ. ನಾ ದೇವರಲ್ಲಿ ಇದು ಮಾಡೋದೊಂದೇ, ಚೆನ್ನಾಗಿದ್ದೀರಾ, ಚೆನ್ನಾಗಿರಿ. ನಿಮ್ಮ ಮಕ್ಕಳನ್ನ ಅದೇ ಶಿಸ್ತು, ನಿಮ್ಮಲ್ಲಿ ಏನ್ ಶಿಸ್ತಿದೆಯೋ ಅದೇ ಶಿಸ್ತನ್ನ ಮಕ್ಕಳಿಗೆ ಕೊಡಿ. ನಾಳೆ ದಿನ ಆ ಮಕ್ಕಳು ಆ ಶಿಸ್ತು, ಆ ಒಂದು ಎಜುಕೇಶನ್ ಇದ್ರೆ ನೀವು ಇವತ್ತು ಯಾವ ರೀತಿ ಒಂದು ಸಮಾಜದಲ್ಲಿ ತಲೆ ಎತ್ತಿ ಸಮಾಜದಲ್ಲಿ ಗೌರವವಾಗಿ ಬಾಳ್ತಾ ಇದ್ರು, ಅದೇ ರೀತಿ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಬಾಳ್ಕೊಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಔಟ್ಪುಟ್ ರಿಸಲ್ಟ್ ಆಗ್ಲಿ, ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಎನ್ಕರೇಜ್ಮೆಂಟ್ ಆಗ್ಲಿ, ಅವಾಗ ನಮ್ಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ನಮ್ಮ AJMS ಕಡೆಯಿಂದ ನಮ್ಗೆ ಅವಾಗ ಸಿಕ್ಕಿತ್ತು. ಅವಾಗ ಇಲ್ಲೊಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ವಿ, ನಿಮ್ಗೆ ನೆನಪಿದೆಯಲ್ವೋ ಗೊತ್ತಿಲ್ಲ. ಆಗ ನಮ್ಮ ಶ್ರೀ ಸನ್ಮಾನ್ಯ ಚೌಡರೆಡ್ಡಿ ಅವರು ಬಂದಿದ್ರು, ಆಗ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಅವಾಗ ಏನಂದ್ರೆ ಸ್ಪೋರ್ಟ್ಸ್ ಅಲ್ಲಿ, ಎಜುಕೇಶನ್ ಅಲ್ಲಿ ಟಾಪ್ ಅಲ್ಲಿ ಇದ್ದಿತ್ತು KGN ಸ್ಕೂಲ್ ಮಾತ್ರ. ಮೋಸ್ಟ್ಲಿ ನಿಮ್ ಬ್ಯಾಚ್, ಇಮ್ತಿಯಾಜ್, ನೂರು ಆಗಿತ್ತಲ್ಲ, ಆ ಬ್ಯಾಚ್ ಅದಾದ್ಮೇಲೆ ಒಂದು 2-3 ಬ್ಯಾಚ್ ಈಕ್ವಲೆಂಟ್ ಇದಕ್ಕೆ ಕೊಡ್ತಾ ಇದ್ರು ಕಾಂಪಿಟೇಷನ್. ಅದಕ್ಕೆ ಕಿಶೋರು ಡಿಲಿಜೆನ್ಸ್ ಹೈಸ್ಕೂಲ್ಗೆ, ಕಿಶೋರು ಡಿಲಿಜೆನ್ಸ್ ಕೊಡ್ತಾ ಇತ್ತು. ಸ್ಪೋರ್ಟ್ಸ್ ಅಲ್ಲಿ ಒಂದು ಹೈಸ್ಕೂಲ್ಗೆ ಕಾಂಪೀಟ್ ಮಾಡಿ ನಿಂತಾ ಇದ್ದಿದ್ದು ಅಂತೇಳಿ KGN ಸ್ಕೂಲ್ ಅಂದ್ರೆ ನಿಲ್ತಾ ಇದ್ದಿದ್ದು. ಅದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಗುಂಡ ಇದ್ರಲ್ಲ, ಗುಂಡ, ನಾಗರಾಜ್, ಅಂಬುಮಂಜ 3 ಜನ ಬಂದ ಮೇಲೆ ಸ್ಪೋರ್ಟ್ಸ್ ಅಲ್ಲಿ ನಮ್ಗೆ ಇಲ್ಲಿ ಎನ್ಕರೇಜ್ಮೆಂಟ್ ಸಿಕ್ಕಿ. ಆದ್ರೆ ಈಗ ಅಂತ ಒಂದು ಇದು ಇಲ್ಲ. ಈಗ ಪರಿಸ್ಥಿತಿಗಳ ಕಾರಣಗಳಿಂದ ಸ್ವಲ್ಪ ಏನೋ ಅದು ಹೋಗ್ಬಿಡ್ತು KGN ಸ್ಕೂಲ್. ಇಲ್ಲ ಅಂತ ಹೇಳಿದ್ರೆ ಇವತ್ತು ಇದು ಒಂದು ಚಿಂತಾಮಣಿಯಲ್ಲಿ ಒಂದು ತಲೆ ಎತ್ತಿ ಒಂದು ದೊಡ್ಡ ಮಟ್ಟದಲ್ಲಿ ನಿಲ್ತಾ ಇತ್ತು KGN. ಯಾಕಂದ್ರೆ ಟ್ಯಾಲೆಂಟ್ ಅವಾಗ ಆ ರೀತಿ ಇತ್ತು ಮಕ್ಕಳಲ್ಲಿ. As equal to as me. So because one of my students said about me, how I have beaten to a student during my service in this institution. See, that incident is first and last. After that, I did not beaten any student. I was worked only 2 years in this institution. After that, I straight away go to the government service. I worked there for 25 years in government high schools and a junior college in Srinivaspur. And now I retired and came back to my pavilion. Anyhow, most of my students, they are recognizing me today and they wanted to felicitate for me and along with my old colleagues. I am very thankful to them because even though
it was a very long gap between you and me. They have recognized me and asked me to attend this function. I extended my beautiful aspirations and happiness for inviting me. Years or more than 10 years, this function was celebrated. Our old students, my colleagues, which worked with me. So that age is not a technological age or a digital age. Students are very humble. They are so they act. Teachers' words are come from the God's words like that. So anyhow, we, as much as possible, during that age, we worked hard to bring the name and fame of this institution with my colleagues. So I served 9 years in this institution as a headmistress of the high school. But anyhow, the support, the cooperation which gave my colleagues give this institution at that time to a great height, because our Khalid sir says that only 3 institutions are there to compete each other. One is Kishore, second is Diligent, and third is this institution. So anyhow, we come. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಸೊ ಈ ಶ್ಲೋಕ ಯಾಕೆ ಹೇಳಿದ್ದೀನಿ ಅಂದರೆ, ಇಡೀ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬರೆಯದಿರುವಂಥದ್ದು ಈ ಟೀಚಿಂಗ್ ಪೋಸ್ಟೇ. ನಿಮ್ಮ ಡಾಕ್ಟ್ರ್ ಪೋಸ್ಟ್ ಆಗಿರ್ಬೋದು, ಬೇರೆ ಬೇರೆ ಪೋಸ್ಟ್ಗಳಾಗಿರ್ಬೋದು, ಏನೇ ಪೋಸ್ಟ್ಗಳಾಗಿರಲಿ, ತಾವೆಲ್ಲೂ ಈಗಲೂ ಅಷ್ಟೇ ನೀವು ಬಗ್ಗೆ ನಮಸ್ಕಾರ ಮಾಡುವಂಥದ್ದು ಒಂದು ದೇವರು, ತಂದೆ ತಾಯಿ ಮತ್ತು ಗುರು. ನಾವು ಓದುವಾಗ ಗುರುವೇ ನಮಃ ಅಂತ ಲಾಸ್ಟಲ್ಲಿ ಹೇಳಿದೆ. ಬಟ್ ಈ ಪರಿಸ್ಥಿತಿ, ನಾನು 19 ವರ್ಷ ಎಕ್ಸ್ಪೀರಿಯನ್ಸು, ಒಬ್ಬ TCH ಮಾಡಿ, ಹಿಂದಿ BEd ಮಾಡಿ, ಜನರಲ್ BEd ಮಾಡಿ, MA ಇನ್ ಕನ್ನಡ ಮಾಡಿ, PhD ಕನ್ನಡ ಮಾಡಿ, ಈಗ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಈಗೇನಾಗಿದೆ ಪರಿಸ್ಥಿತಿ, ಆಗಿದ್ದಂತಹ ಪರಿಸ್ಥಿತಿ. ಯಾಕೆಂದರೆ ಈಗಿರುವಂಥ ಟೀಚರ್ಸ್ ರೆಸ್ಪೆಕ್ಟು, ಆಗಿದ್ದಂತಹ ಟೀಚರ್ ರೆಸ್ಪೆಕ್ಟು ಇವಾಗಲೂ ಮುಂದ್ಗಡೆ ಸೈಕಲಲ್ಲಿ ಬರ್ತಾ ಇದ್ರೆ ಭಯ ಆಗುತ್ತೆ, ಸೈಡಲ್ಲಿ ಬಚ್ಚಿಕೊಳ್ಳೋಣಪ್ಪ ಅಂದ್ಕೋಬೋದು. ಆದರೆ ಈಗಿರೋ ಸ್ಟೂಡೆಂಟ್ಸ್ ಹೆಂಗಿದೆ ಅಂದರೆ ಪರಿಸ್ಥಿತಿ, ನಾನು ಲಾಸ್ಟಲ್ಲಿ ಒಂದು ಮಾತು ಹೇಳಿದೆ, ಗುರುವೇ ನಮಃ ಅಂತ. ಇವತ್ತು ಗುರು ಏನು ಮಹಾ ಅಂತಾರೆ ಅಲ್ಲ, ಈಗಿರುವಂಥ ಪರಿಸ್ಥಿತಿ ವಾಸ್ತವ, ಅದು ಪ್ರೆಸೆಂಟು ಮಕ್ಕಳಿಗೆ ಪಡುವಂಥ ಪರಿಸ್ಥಿತಿ ಇವ ಟೀಚರ್ಸ್ಗೆ. ಆದರೆ ಏನೇ ಆಗಲಿ, ಈ ಒಂದು ಕಾರ್ಯಕ್ರಮ ನಮ್ಮದು 96 ಬ್ಯಾಚು. ನಾವು ಪ್ರತಿ ವರ್ಷವೂ 28 ಜನ ನಮ್ಮ ಬ್ಯಾಚಲ್ಲಿ ಇದ್ದೀವಿ. ಆಲ್ಮೋಸ್ಟ್ 28 ಜನನು ಪ್ರತಿ ವರ್ಷ ಸೇರ್ತಾ ಇರ್ತೀವಿ. ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಅಂತ ಆಲ್ರೆಡಿ ನಾವು ಆಯೋಜನೆ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಸುಮಾರು ಈ ಪ್ರಾಬ್ಲಮ್ಸ್ ಇರೋದ್ರಿಂದ ಸಿಕಂದ್ ಅವರು ಆಲ್ರೆಡಿ ಬಂದು ನಮಗಿಂತ ಒಂದು 3-4 ವರ್ಷ ಜೂನಿಯರ್ಸು, ಅವ್ರು ಬಂದು ಆಲ್ರೆಡಿ ನಮ್ಗೆ ಹೇಳಿದ್ರು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಕರೆಸಿ ಅಂತ. ಸದ್ಯಕ್ಕೆ ಒಂದು ಫೌಂಡೇಶನ್ ಹಾಕ್ರಪ್ಪ ನೀವು, ನೆಕ್ಸ್ಟ್ ಫರ್ದರ್ ಏನಾಗಿದೆ ನೋಡೋಣ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಆದರೆ ಇಲ್ಲಿ ಸೇರಿದಂಥ ಟೀಚರ್ಸಲ್ಲಿ AJ ಮಿಸ್ಸು, ಮತ್ತು ರಿಯಾಜ್ ಸರು, ಖಲೀದ್ ಸರು, ಹುಸೇನ್ ಸರು, ನನಗೆ ಗೊತ್ತಿರೋಂಗೆ 96 ಬ್ಯಾಚಲ್ಲಿ. ಆಮೇಲೆ ಮುಖ್ಯವಾಗಿ ಎಲ್ಲ ಟೀಚರ್ಸ್ಗೂ, ಎಲ್ಲ ಮಕ್ಕಳಿಗೂ ಜಾಸ್ತಿ ಭಯ ಇದ್ದಿದ್ದು ST ಮೇಡಮ್, ಶಾಹಿನ್ ತಾಜ್ ಮೇಡಮ್. ಅಲ್ಲಿ ಬರ್ತಾ ಇದ್ರಂದ್ರೆ ಎಲ್ಲೂ ಭಯ ಪಡೋರು. ಇಲ್ಲೇ ST ಮಿಸ್ ಬರ್ತಾ ಇದ್ದಾರಪ್ಪ ಅಂದರೆ ಒಂಥರ ಭಯ ಪಡೋರು. ಹಿಂದಿ ಟೀಚರ್ ಬರ್ತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ಹಿಂದಿಯಲ್ಲೇ ಆ್ಯಕ್ಚುಲಿ ಏನು ಬಿಡಪ್ಪ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಏನು ಅಂತ ಇದ್ವಿ. ಆದರೆ ಎಲ್ಲ ಟೀಚರ್ಸ್ಗಳಿಗಿಂತಲೂ ತುಂಬ ಭಯ ಪಡ್ತಾ ಇದ್ದಿದ್ದು ಶಾಹಿನ್ ತಾಜ್ ಮೇಡಮ್ ಬರ್ತಾ ಇದ್ದಾರೆ ಅಂದರೆ ಒಂಥರ ಭಯ ಪಡುವಂಥದ್ದು. ಆ ಭಕ್ತಿ, ಆ ಶ್ರದ್ಧೆ, ಆ ಭಯ ಇವೆಲ್ಲನೂ ಕಲ್ತಿದ್ದು ನಮ್ಮ ಒಂದು ಟೀಚರ್ಸ್ ಏನು ನಮ್ಮ ಪಾಠ ಮಾಡಿದ್ದಾರೆ ಅವರಿಂದ ಅಂತ ಹೇಳ್ಬೋದು. ನಾವು ಸಾಯೋ ತನಕನೂ ಅಷ್ಟೇ ನಾವು ಮೊದಲು ಜ್ಞಾಪಕ ಮಾಡ್ಕೊಳ್ಳೋವಂಥದ್ದು ನಮ್ಮ ಪೇರೆಂಟ್ಸ್ ಆದಮೇಲೆ ನಮ್ಮ ಗುರುಗಳನ್ನು. ಅದಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮ ಒಂದು ಎಷ್ಟೇ ಅವಕಾಶಗಳಿದ್ರೂ ಅದನ್ನು ಬಿಟ್ಟು, ತಮ್ಮ ಪ್ರೋಗ್ರಾಮ್ಸ್ ಎಲ್ಲ ಬಿಟ್ಟು ಬಂದಿದ್ದೀರಾ.
ಇವ್ರಿಗೆ ನಮ್ಮ ಜೂನಿಯರ್ಸ್ ಸಿಕಂದರ್ ಬ್ಯಾಚ್ ಏನಿದೆ ಅವ್ರ ಮುಖಾಂತರ ತಮಗೆಲ್ರಿಗೂ ಒಂದು ವಂದನೆಗಳನ್ನು ಹೇಳ್ತಾ